ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ವೈಕುಂಠ ಏಕಾದಶಿ ಶುಭಾಶಯಗಳು ಫ್ರೆಂಡ್ಸ್. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಆಗಲಿಲ್ಲ. ನಮ್ಮ ಹುಡುಗಿನೂ ಡ್ಯೂಟಿಗೆ ಹೋದ್ಲು, ನನ್ನ ಮಗನೂ ಕಾಲೇಜ್ಗೆ ಹೋದ. ಬಂದಮೇಲೆ ಹೋಗೋಣ ಅಂದ್ಬಿಟ್ಟು ಒಂದೇ ಸಲ ಸಾಯಂಕಾಲ ಹೋಗೋಣ ಅಂದ್ಬಿಟ್ಟು ಸಾಯಂಕಾಲ ನನ್ನ ಮಗಳು ಬರೋಷ್ಟು ರೆಡಿ ಆದೆ. ಆಮೇಲೆ ಪೂಜೆನೂ ಮಾಡಿರಲಿಲ್ಲ. ಆಮೇಲೆ ಅರ್ಜೆಂಟ್ ಬ್ಲೌಸ್ ಕೊಡಬೇಕಿತ್ತಾ, ಅದಕ್ಕೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಅವ್ರಿಗೆ ಎಮ್ಮಿಂಗ್ ಹುಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟು ಬಂದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ. ಮಾಡಿಬಿಟ್ಟು ಆಮೇಲೆ ನನ್ನ ಮಗಳು ಬಂದಳು. ನನ್ನ ಮಗ ಕಾಯಲಿಲ್ಲ, ನಾನು ಹೋಗಿ ಬರ್ತೀನಿ ಅಂದ್ಬಿಟ್ಟು ಅವ್ನು ಹೋಗಿ ಬಂದ್ಬಿಟ್ಟ. ಅವ್ನು ಬಂದರು. ಆಮೇಲೆ ಇವಳು ಎಷ್ಟೊತ್ತಿಗೆ ಹೋಗಿ ಬಂದ್ಲಾ. ಆಮೇಲೆ ಹೋದ್ವಿ. ಇದು ಇವತ್ತು ಏಕಾದಶಿ ಪ್ರಯುಕ್ತ ವೆಂಕಟರಮಣ ಸ್ವಾಮಿಗೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಜನ ನೋಡಿ ತುಂಬ ಬೆಳಗ್ಗೆ ಹೊತ್ತು ಇನ್ನೂ ತುಂಬ ಜನ ಇರ್ತಾರೆ. ಫಸ್ಟ್ ಪೂಜೆಗೆ ನೋಡಲೇಬೇಕು ಅಂತ ನಾವು ಹೋದ್ವಿ. ಪೂಜೆ ಮಾಡ್ತಾಯಿದ್ರು. ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ಲಾಡು ಎರಡೆರಡು ಲಾಡು ಕೊಟ್ಟರು ಇವತ್ತು. ಅದು ವಿಶೇಷ. ಯಾವಾಗಲೂ ಒಂದೊಂದು ಲಾಡು ಕೊಡ್ತಾಯಿದ್ರು, 2 ಲಾಡು ಕೊಟ್ಟರು. ಆಮೇಲೆ ಕೈ ಮುಕ್ಕೊಂಡು ಎಲ್ಲ ಪೂಜೆ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ವೈಕುಂಠ ಏಕಾದಶಿಲಿ ಇದೇ ವಿಶೇಷ. ವೈಕುಂಠ ದ್ವಾರ ಅಂದ್ಬಿಟ್ಟು ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬೇರೆ ದೇವಸ್ಥಾನಗಳು ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ. ಇಲ್ಲ ಅದ್ರ ಕೆಳಗಡೆಯಿಂದ ಬಂದರೆ ವೈಕುಂಠ ದ್ವಾರಕ್ಕೆ ಹೋಗಿ ಬಂದ್ವಿ ಅನ್ನೋ ಒಂದು ಫೀಲ್ ಆಗಲಿ ಅನ್ನೋ ಥರ ಮಾಡಿರ್ತಾರೆ. ಕೈ ಮುಕ್ಕೊಂಡು ಆಮೇಲೆ ನವಗ್ರಹಗಳಿಗೆಲ್ಲ ಕೈ ಮುಕ್ಕೊಂಡು, ಮತ್ತು ಅರಳಿಕಟ್ಟೆ ಇತ್ತು, ಅರಳಿಕಟ್ಟೆ ಕೈ ಮುಕ್ಕೊಂಡು ಆಮೇಲೆ ಕೈ ಮುಕ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ಆಂಜನೇಯ ಸ್ವಾಮಿ ನವಗ್ರಹಗಳು. ಮೊದಲು ಇನ್ನೂ ಚಿಕ್ಕ ಚಿಕ್ಕ ವಿಗ್ರಹಗಳಿತ್ತು. ಇದು ಹೊಸದಾಗಿ ಕಟ್ಟಿದ ಮೇಲೆ ದೊಡ್ಡ ದೊಡ್ಡ ವಿಗ್ರಹಗಳಿಟ್ಟಿದ್ದಾರೆ ನವಗ್ರಹಗಳದ್ದು. ಈ ರೀತಿ ಕೈ ಮುಕ್ಕೊಂಡೆಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಅರಳಿಕಟ್ಟೆ ಸುತ್ತಬಾರ್ದು ಅಂತ ಇದ್ರು. ಆದರೂ ಏನೋ ಒಂದು ರೌಂಡ್ ಹಾಕೋಣ ಬಂದಿದ್ದೀವಲ್ಲ ಅಂದ್ಬಿಟ್ಟು ಅರಳಿಕಟ್ಟೆ ಒಂದು ಸುತ್ತ ಹಾಕ್ಕೊಂಡು ಆಮೇಲೆ ಮತ್ತೆ ಬಂದ್ವಿ ಮನೆಗೆ. ನಮ್ಮ ಮನೆಗಿಂದ 5 ನಿಮಿಷ ಆಗುತ್ತೆ ಅಷ್ಟೇ, ದೂರ ಏನಿಲ್ಲ. ಹಾಗಾಗಿ ವೈಕುಂಠ ಏಕಾದಶಿ ಪ್ರಯುಕ್ತ ಯಾವಾಗಲೂ ಮಿಸ್ ಮಾಡಲ್ಲ. ವರ್ಷ ಹೋಗ್ತೀವಿ ನೋಡಿ. ಈ ಥರ ದೇವಸ್ಥಾನ ಇದೆ. ತುಂಬ ಹಳೆ ದೇವಸ್ಥಾನ, ಕಿತ್ತಾಕ್ಬಿಟ್ಟು ಹೊಸ್ದಾಗಿ ಕಟ್ಟಿರೋ ದೇವಸ್ಥಾನ ಇದು. ಇದನ್ನು ಮುನೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆರ್ಚೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಓಕೆನಾ. ಈ ರೀತಿ ದರ್ಶನ ಮಾಡಿಕೊಂಡು ಈಚೆ ಬಂದರೆ ಈಚೆ ಈ ಥರ ಕಾಣಿಸುತ್ತೆ ದೇವಸ್ಥಾನ ನೋಡಿ. ಈಚೆ ನಾವು ರೋಡಲ್ಲಿ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಈ ರೀತಿ ಅಲಂಕಾರದಿಂದ ಚೆನ್ನಾಗಿ ಕಾಣಿಸ್ತೈತೆ ದೇವಸ್ಥಾನ ನೋಡಿ. ಈ ಥರ ದರ್ಶನ ಮಾಡ್ಕೊಂಡು ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.